So, guys, I'm back. And ಚೆನ್ನೈ ಬಗ್ಗೆ ಮಾತಾಡ್ತಿದ್ವಿ ಆ್ಯಂಡ್ ನಮ್ಮ ಇಂಟ್ರಡಕ್ಷನ್ ಬಗ್ಗೆ ಮಾತಾಡ್ತಿದ್ವಿ. ವಿ ಆರ್ ಎಟ್ ಸಮ್ ವೇರ್ ಆ್ಯಂಡ್ ಊರಿಗೆ ಹೋಗಿದ್ದೆ. ಸ್ವಲ್ಪ ಮೋಜು ಮಸ್ತಿ ಚೆನ್ನಾಗಿತ್ತು. ಆ್ಯಂಡ್ ವೀಡಿಯೋಸ್ ಎಲ್ಲ ನೀವು ಆಲ್ಮೋಸ್ಟ್ ನೋಡ್ತಿರ್ತೀರ ಯೂಟ್ಯೂಬ್ ಇನ್ಸ್ಟಾಗ್ರಾಮಲ್ಲೆಲ್ಲ. ಆ್ಯಂಡ್ ಇಡುವ ಒಬ್ಬ ಕಸಿನ್ ಮದುವೆ. ಆ ವಿಡಿಯೋದಲ್ಲಿ ನೀವು ನೋಡಿರ್ತೀರ, ತುಂಬ ಹುಡುಗ ಚಿಕ್ಕವನು, ಹಂಗಂತ ಅವನೇನು ಚಿಕ್ಕವನಲ್ಲ. ಅವ್ರಿಗೇನು ಮ್ಯಾರೇಜ್ ಏಜ್ ಬೇಕು, ಆ ಏಜಲ್ಲಿದ್ದಾರೆ. ಸೊ ಕಾರಣತೆಗಳಿಂದ ಬೇಗ ಮದುವೆ ಆಗ್ತಿದ್ದಾರೆ ಅಷ್ಟೇ, ಅದು ಬಿಟ್ಟರೆ ಮತ್ತೇನಿಲ್ಲ. ಆ್ಯಂಡ್ ಅಪಾರ್ಟ್ ಆಫ್ ದ್ಯಾಟ್ ಲೈಟ್ ಕಡಿಮೆ ಆಗಿದೆ ಅನಿಸುತ್ತೆ. ಜಸ್ಟ್ ಅ ಸೆಕೆಂಡ್, ಲೈಟ್ ಸೆಟ್ ಮಾಡೋಣ. ಎಸ್, ಅಪಾರ್ಟ್ ಆಫ್ ದ್ಯಾಟ್ ಗೆಟ್ ಬ್ಯಾಕ್ ಟು ಅವರ್ ಮ್ಯಾಟರ್. ಆ್ಯಂಡ್ ನಾನು ನಿಮಗೆ ನೆಕ್ಸ್ಟ್ ಹೇಳಿದ್ದೆ ಚೆನ್ನೈಗೆ ಏನಕ್ಕೆ ಹೋದೆ, ಸ್ಪೆಷಲ್ ರೀಸನ್ ಹೇಳ್ತೀನಿ ಅಂತ. ಆ್ಯಂಡ್ ಅದಕ್ಕಿಂತ ಮುಂಚೆ ಇವತ್ತಿನ ದಿನ ಹೇಗಿತ್ತು ಅಂತ ನೋಡೋದಾದರೆ, ಇಟ್ ವಾಸ್ ಗ್ರೇಟ್. ಆ್ಯಂಡ್ ಚಪಾತಿ ಮಾಡಿದ್ದೆ, ಚಪಾತಿ ತಿಂದ್ಕೊಂಡು ಮಜಾ ಮಾಡಿದೆ. ಆ್ಯಂಡ್ ಆಫೀಸ್ ದಿನ ಚೆನ್ನಾಗಿತ್ತು. ಇಟ್ ವಾಸ್ ಗ್ರೇಟ್. ನಾವು ಗೆಟ್ ಬ್ಯಾಕ್ ಟು ಅವರ್ ಮ್ಯಾಟರ್. ಚೆನ್ನೈಗೆ ಹೋಗೋಕ್ಕೆ ಫಸ್ಟ್ ರೀಸನ್ ಏನಪ್ಪ ಅಂತಂದರೆ ಬೀಚಸ್. ಬಿಕಾಸ್ ಐ ಲವ್ ಬೀಚಸ್ ಗೈಸ್. ನನಗೆ ಬೀಚ್ ಅಂದರೆ ತುಂಬ ಇಷ್ಟ. ನನ್ನ ಲೈಫಲ್ಲಿ ನಾನು ಬೀಚ್ ನೋಡಿದ್ದು ಗೋವಾದಲ್ಲಿ. ಇಟ್ಸ್ ವಾಸ್ ಗೋವಾ ಹೋಗಿದ್ದು ಇನ್ಸಿಡೆಂಟ್ ಹಿಂಗಂತಂದರೆ, ಐ ಥಿಂಕ್ ನಾನು ಧಾರವಾಡದಲ್ಲಿದ್ದಾಗ 2023 ಅನ್ಕೊತೀನಿ. ಐ ಆಮ್ ನಾಟ್ ಎಕ್ಸಾಕ್ಟ್ಲಿ ಶ್ಯೂರ್ ಅಬೌಟ್ ದ್ಯಾಟ್, ಬಿಕಾಸ್ ಅವಾಗ ನಾನು ಓದ್ತಿದ್ದೆ. ಆ್ಯಂಡ್ ಓದಬೇಕಾದ್ರೆ ಏನಾಯಿತು, ನೈಟ್ 9 ಗಂಟೆಗೆ ನನಗೆ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಸ್ಕ್ರೋಲ್ ಮಾಡಬೇಕಾದ್ರೆ ಐ ಗಾಟ್ ಅ ರೀಲ್ ದ್ಯಾಟ್ ಶೋಯಿಂಗ್ ದಟ್ ಬೀಚಸ್ ಕಾಣ್ತಿತ್ತು ಅದರಲ್ಲಿ. ಆ್ಯಂಡ್ ನಾನು ಎಕ್ಸಾಮ್ಸಿನ ದೂರ ಇದೆ ಅಂತ ಅವತ್ತು ಪ್ಲ್ಯಾನ್ ಮಾಡಿದೆ. ಪ್ಲ್ಯಾನ್ ಮಾಡಿದ್ದು ಹೆಂಗಂದರೆ, 11 ಗಂಟೆಗೆ ಧಾರವಾಡದಿಂದ ಗೋವಾಗೆ ಒಂದು ಟ್ರೈನ್ ಹೋಗುತ್ತೆ. ಸೊ ನಾನು 9 ಗಂಟೆಗೆ ಲೈಬ್ರರಿನಲ್ಲಿ ಕೂತ್ಕೊಂಡು ರೀಲ್ಸ್ ನೋಡ್ತಿದ್ದೆ. ಆ್ಯಂಡ್ ನಾನು ಪ್ಲ್ಯಾನ್ ಮಾಡಿದೆ, ಓಕೆ ಹವೆವರ್ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಸ್ಟೇಷನ್ ತಲುಪಕ್ಕೆ ಅರ್ಧ ಗಂಟೆ ಆಗುತ್ತೆ, ಅಷ್ಟಲ್ಲಿ ಹೋಗ್ಬೋದು ಅಂತ ಹೋಗಿ ಜಸ್ಟ್ ನಾನು ಸ್ಟಾರ್ಟ್ ಆದೆ. ಆ್ಯಂಡ್ ಇಟ್ ವಾಸ್ ಟೋಟಲಿ ಅನ್ಎಕ್ಸ್ಪೆಕ್ಟೆಡ್. ಆ್ಯಂಡ್ ಅಲ್ಲಿಂದ ಹೋದ್ಮೇಲೆ ನನ್ನ ಫ್ರೆಂಡ್ಸ್ ಕೇಳಿದೆ, ಫ್ರೆಂಡ್ ಒಬ್ಬ ಬರ್ತೀನಿ ಅಂದ, ಇನ್ನೊಬ್ಬ ಬರೋಲ್ಲ ಅಂದ, ಅವ್ನು ಬರೋಣ ಅಂದರು ಬರೋಲ್ಲ ಅಂದ. ಅದಾದಮೇಲೆ ಓಕೆ ನೋ ಪ್ರಾಬ್ಲಮ್, ನಾನು ಒಬ್ಬನೇ ಹೋಗ್ತೀನಿ ಅಂತ ಒಂದು ಶಾರ್ಟ್ಸ್, ಒಂದು ಟೀ ಶರ್ಟ್ಸ್, ಒಂದಿಷ್ಟು ಬಟ್ಟೆ ತೊಗೊಂಡು ಐ ಜಸ್ಟ್ ಸ್ಟಾರ್ಟೆಡ್ ಟು ಗೋವಾ. ಆ್ಯಂಡ್ ಒಬ್ಬನೇ ಇದ್ದೆ. ಆ್ಯಕ್ಚುಲಿ ಟ್ರಾವೆಲ್ ಮಾಡಿದ್ದೆಲ್ಲ ನೈಟ್ ಒಬ್ಬನೇ. ಆ್ಯಂಡ್ ಬಾರ್ನಿಂಗಲ್ಲಿ ಹೋಗೋಷ್ಟರಲ್ಲಿ ಒಂದಿಬ್ಬರು ಮೂರು ಜನ ಕಾಲೇಜ್ ಹುಡುಗರು ಸಿಕ್ಕಿದ್ರು. ಆ್ಯಂಡ್ ಇಟ್ ವಾಸ್ ಗ್ರೇಟ್. ಅದಾದಮೇಲೆ ನೆಕ್ಸ್ಟ್ ನಾನು ಅಲ್ಲಿ ಮಜಾ ಮಾಡಿದ್ದೆ. ಲೈಫಲ್ಲಿ ಫಸ್ಟ್ ಟೈಮ್ ಬೀಚ್ ನೋಡಿದ್ದೆ ಅಲ್ಲೇ. ನಾನು ಐ ಥಿಂಕ್ 7 ಗಂಟೆ ಬೀಚ್ ಹೋದೆ. 7 ಗಂಟೆಯಿಂದ ಟೋಟಲ್ 3 ಗಂಟೆವರೆಗೂ ಒಂದೇ ಬೀಚಲ್ಲಿ ನಿಂತೆ. ಟೋಟಲಿ ಫುಲ್ಲಿ ವಾಟರ್. ಎಷ್ಟು ಮಜಾ ಮಾಡಿದೆ ನಾನು ಲೈಫಲ್ಲಿ ಫಸ್ಟ್ ಟೈಮ್ ಬೀಚ್ ನೋಡಿದ್ದು. ಇಟ್ ವಾಸ್ ಗ್ರೇಟ್. ಟೂ ಮಚ್. ನಾನು ಎಷ್ಟು ಎಂಜಾಯ್ ಮಾಡಿದೆ ಅಂದರೆ, ಈ ಜಾಗದೆಲ್ಲ ಫುಲ್ ಟ್ಯಾನ್ ಆಗಿಬಿಟ್ಟಿತ್ತು. ಆಮೇಲೆ ಒಂದು ಗೋವಾದಿಂದ ಬಂದಮೇಲೆ ಸೆಪ್ಪೆ ಸುಲಿಯಕ್ಕೆ ಸ್ಟಾರ್ಟ್ ಆಗಿತ್ತು ಆಲೋಲಿಗೆ. ಆ್ಯಂಡ್ ಗ್ರೇಟ್, ಐ ಡಿಡ್ ಎಂಜಾಯ್ ಇದೆ. ಅದಾದಮೇಲೆ ನಾನು ಬೀಚಸ್ ಎಲ್ಲ ತುಂಬ ಇಷ್ಟ ಆಯಿತು. ಆ್ಯಂಡ್ when I got a chance to ಚೆನ್ನೈ, ಆ್ಯಂಡ್ ಚೆನ್ನೈ ಬಂದಾಗಲೂ ಫಸ್ಟ್ ನಂಗೆ ಇಷ್ಟ ಆಗಿದ್ದು ಮರೀನಾ ಬೀಚಸ್. ಮರೀನಾ ಬೀಚ್ ನಾನೊಂದ್ಸಲ BSF ಎಕ್ಸಾಮ್ ಹೋದಾಗ ಮರೀನಾ ಬೀಚ್ ನೋಡಿದ್ದೆ, ಬಟ್ ನೈಟಲ್ಲಿ ನೋಡಿದ್ದೆ. ಆ್ಯಂಡ್ ಓಕೆ ನೋ ಪ್ರಾಬ್ಲಮ್, ಚೆನ್ನೈ ಅಂದರೆ ಬೀಚಸ್ ಇರುತ್ತೆ, ಎವ್ರಿ ಸ್ಯಾಟರ್ಡೆ ಸಂಡೇ ಐ ಕ್ಯಾನ್ ಗೋ ಬೀಚಸ್ ಅಂತ ಜಸ್ಟ್ ಫಿಕ್ಸ್ ಆಗಿ ಚೆನ್ನೈ ಹೋಗಿದ್ದು. ಆ್ಯಂಡ್ ಚೆನ್ನೈ ಹೋದ್ಮೇಲೆ ಬಟ್ ಚೆನ್ನೈನಲ್ಲಿ ಏನು ಇಷ್ಟ ಆಗಿದ್ದು ಅಂದರೆ ದ ಲ್ಯಾಂಗ್ವೇಜ್ ಆ್ಯಂಡ್ ದ ಕಲ್ಚರ್ ದೇ ಹ್ಯಾವ್. ಅವ್ರು ಏನು ಮಾಡ್ತಾರೆ ಗೊತ್ತಾ, ಇವಾಗ ನಮ್ಮ ಕಡೆ ಬ್ಯಾಂಗ್ಳೂರಲ್ಲಾದರೆ, ಇವಾಗ ನಮ್ಮ ಕಡೆ ಯಾವನೊಬ್ಬ ಬಿಹಾರಿಯವ್ನು ಬಂದು 1 ವರ್ಷ 2 ವರ್ಷ ಕೆಲಸ ಮಾಡಿದ ತಕ್ಷಣ ನಮ್ಮ ಓನರ್ಗಳವ್ರಿಗೆ ಒಂದು ಮನೆ ಅಂದರು ಅಂಗಡಿನೇ ಬಾಡಿಗೆ ಕೊಡ್ತಾರೆ, ಅಂಗಡಿ ಓಪನ್ ಮಾಡೋಕ್ಕೆ ಚಾನ್ಸು ಕೊಡ್ತಾರೆ. ಬಟ್ ಇನ್ ಚೆನ್ನೈ ನೀನು 10 ವರ್ಷ ಅಲ್ಲ 20 ವರ್ಷ ಅದೇ ಅಂಗಡಿಲಿ ಕೆಲಸ ಮಾಡಿದ್ರು ನೀನು ಅಲ್ಲೇ ಕೆಲಸ ಮಾಡಬೇಕು ಹೊರತು ಹೊಸ ಅಂಗಡಿ ತೆಗಿಯೋಕ್ಕೆ ಹೊರಗಿನವ್ರಿಗೆ ಚಾನ್ಸ್ ಕೊಡಲ್ಲ ಅವರು. ಹಾಗಾಗಿ ಅಲ್ಲಿ ಯಾವುದು ಹಿಂದಿ ಥರದ ಬೋರ್ಡ್ಗಳು ಕಾಣಲ್ಲ. ಅವ್ರ ಬೋರ್ಡು ಕನ್ನಡದ ಹಿಂದಿಲಿ ಇದು ತಮಿಳಲ್ಲಿ ಹಾಕಿ ಅಂತ ಹೋರಾಟನೂ ಮಾಡಲ್ಲ. ಬಟ್ ನಮ್ಮ ಕಡೆ ಏನಿದೆ ಅಂದರೆ, ಅವರಿಗೆ ಸ್ವಲ್ಪ ಸಲಿಗೆ ಕೊಟ್ಟರೆ ಅವ್ರು ಏನು ಮಾಡ್ತಾರೆ, ಆಟೋಮೆಟಿಕ್ ಅಂಗಡಿ ಓಪನ್ ಮಾಡ್ತಾರೆ, ಆಮೇಲೆ ಅದನ್ನು ದೊಡ್ಡದಾಗಿ ಬೆಳೆಸ್ತಾರೆ. ಆ್ಯಂಡ್ ಅದನ್ನು ನಾವು ಸ್ವಲ್ಪ ಸಲಿಗೆ ಕೊಡ್ತೀವಿ. ಐ ಆಮ್ ಟೋಟಲಿ ಶ್ಯೂರ್ ಅಬೌಟ್ ದಟ್. ಬಿಕಾಸ್ ಬ್ಯಾಂಗ್ಳೂರು ನಮ್ಮ ಜನ ಹೆಂಗೆ ಅಂತ ಗೊತ್ತಾಗುತ್ತೆ. ನಮ್ಮ ಜನಕ್ಕೆ ಸ್ವಲ್ಪ ನಮ್ಮ ಬ್ಯಾಂಗ್ಳೂರು ಬಗ್ಗೆ ಹಂಗೆ ಮಾತಾಡೋದು ನಾವು ತಲೆ ಮೇಲೆ ಕೂಸ್ಕೊಂಡ್ಬಿಡ್ತೀವಿ. ಬಟ್ ಅಲ್ಲಿ ಹಂಗಿಲ್ಲ. ನೀನು 20 ವರ್ಷ ಕೆಲಸ ಮಾಡಿದ್ರು ನೀನು ಅಲ್ಲಿ ಕೆಲಸಗಾರನೇ. ಆ್ಯಂಡ್ ಅದನ್ನು ಬಿಟ್ಟರೆ ನೆಕ್ಸ್ಟ್ ನಂಗೆ ಇಷ್ಟ ಆಗಿದ್ದೇನೆಂದರೆ, ತಮಿಳ್ ಮಾತಾಡಿ ಅಂತ ಯಾರೂ ನಂಗೆ ಫೋರ್ಸ್ ಮಾಡಿಲ್ಲ, ಜಸ್ಟ್ ನನ್ನ ನಾಲೆಜ್ಗೋಸ್ಕರ ನಾನು ಕಲ್ತಿದ್ದು. ಆ್ಯಂಡ್ ಐ ಎಂಜಾಯ್ಡ್ ದಟ್. ಬಿಕಾಸ್ ಯಾರು ಫೋರ್ಸ್ ಮಾಡಿದ್ರೆ ನಾವು ಕಲಿಯೋದಿರುತ್ತಲ್ಲ, ಅವಾಗ ಚೆನ್ನಾಗಿರುತ್ತೆ. ಆ್ಯಂಡ್ ಅಲ್ಲಿನ ಜನ ಗೈಸ್ ಎಲ್ಲೇ ಹೋದ್ರು ಅವರು ನೋಡೋಕೆ ಮಾತ್ರ ಎವ್ರಿ ರಫ್ ಆಗಿರ್ತಾರೆ, ನೋಡೋಕ್ಕೆಲ್ಲ ಬರೀ ರೌಡಿ ಥರ ಇರ್ತಾರೆ. ಬಟ್ ಅವ್ರ ಮನ್ಸು ಮಾತ್ರ ಇಟ್ ವಾಸ್ ತಂಬಿ ಅಂದರೆ ಮಾತಾಡಲ್ಲ ಅವರು, ತಂಬಿ ಅಂದರೆ ತಮ್ಮ ಅಂತ.
ಏ ತಮ್ಮ, ಬಾ ತಮ್ಮ, ಹೋಗ್ ತಮ್ಮ, ಅದು ತಮ್ಮ, ಇದು ತಮ್ಮ, ಪ್ರತಿಯೊಂದು ಮ್ಯಾಟ್ರಿಗೂ ತಂಬಿ ಅಂತಾರೆ. ಅಲ್ಲಿರೋ ಹೆಣ್ಮಕ್ಳು ಅಷ್ಟೇ, ಆ್ಯಂಡ್ ಅಂಕಲ್ಗಳು ಯಾರೇ ಆಗಲಿ ತಂಬಿ ಅನ್ನೋದೇ ಮಾತಿಲ್ಲ. ಇಟ್ ವಾಸ್ ಗ್ರೇಟ್. ಆ್ಯಂಡ್ ನಾನಲ್ಲಿ ಕಲ್ತಿದ್ದೇನಪ್ಪ ಅಂದರೆ ಪ್ರತಿಯೊಬ್ಬರಿಗೆ ಮರ್ಯಾದೆ ಕೊಡಬೇಕಂತ. ಮರ್ಯಾದೆ ಕೊಡ್ತಿದ್ರು ಅವರು, ನಾವು ಅದನ್ನು ಎಂಜಾಯ್ ಕೂಡ ಮಾಡ್ತಿದ್ದೆ. ಆ್ಯಂಡ್ ದ ಪೀಪಲ್ ದಿ ಕನೆಕ್ಟ್ ಈಸಿಲಿ ಕನೆಕ್ಟ್ ಆಗ್ತಿದ್ರು ಬೇಗ. ಎಷ್ಟು 1-2 ದಿವಸ ಮಾತಾಡೋದು ಸಾಕು, 3 ದಿವಸಕ್ಕೆ ಅವರಾಗೆ ಮಾತಾಡ್ಸೋರು, ಆ ಥರ ಜನ ಸಿಕ್ಕರು. ಆ್ಯಂಡ್ ಐ ಲರ್ನ್ ಲಾಟ್ ಆಫ್ ಥಿಂಗ್ಸ್. ನಾನು ಸ್ಟಾರ್ಟ್ ಮಾಡಿದ್ದೆ ಕಾಲ್ ಸೆಂಟ್ರಲ್ಲಿ ಸ್ಟಾರ್ಟ್ ಮಾಡಿದ್ದು ವರ್ಕ್. ಆ್ಯಂಡ್ ಕಾಲ್ ಸೆಂಟರ್ ವರ್ಕ್ ವಾಸ್ ಬ್ರಿಲಿಯಂಟ್. ಕಾಲ್ ಸೆಂಟ್ರಲ್ಲಿ ಯಾರಿಗೆಲ್ಲ ನಾನು ಜಸ್ಟ್ ಸಜೆಸ್ಟ್ ಮಾಡೋದೇನೆಂದರೆ, ಇವಾಗ ಏನಾದ್ರು 18-20 ವರ್ಷ ಅಥವಾ ಡಿಗ್ರಿ ಮುಗಿದ ತಕ್ಷಣ ನೀವೇನು ಜಾಬ್ ಹುಡುಕ್ತಿದ್ರೆ, ಜಸ್ಟ್ ಯು ಗೆಟ್ ಇನ್ ಟು ಕಾಲ್ ಸೆಂಟರ್ ಗೈಸ್. ಕಾಲ್ ಸೆಂಟ್ರಲ್ಲಿ ನೀವು ಸೆಟ್ಲ್ ಆದರೆ ಇಟ್ ವಾಸ್ ಲೈಕ್ ನಿಮ್ಮ ಗೊತ್ತಾಗತ್ತೆ ನಿಮಗೆ ಈ ಕಾಲ್ ಸೆಂಟ್ರ್ ಹೆಂಗಂದರೆ, ಈ ಹುಟ್ಟೋ ಮಕ್ಕಳಿಗೆ ಬೇಬಿ ಸೆಟ್ಟಿಂಗ್ ಅಥವಾ ಫ್ರೀ ಸ್ಕೂಲ್ ಅಂತಾರಲ್ಲ, ಆ ಥರ. ನೀವು ಕಾರ್ಪೊರೇಟ್ ಜನ್ರೇಷನ್ಗೆ ಬರ್ತಿದ್ರೆ, ಕಾರ್ಪೊರೇಟ್ ಲೈಫಿಗೆ ಬರ್ತಿದ್ರೆ, ಅದಕ್ಕಿಂತ ಮುಂಚೆ ಕಾಲ್ ಸೆಂಟ್ರಲ್ಲಿ ನಿಮಗೆ ಗೊತ್ತಾಗುತ್ತೆ ಹೌ ಇಟ್ ವರ್ಕ್ಸ್, ಹೌ ಇಟ್ ಗಾನ್ಸ್. ಲೈಕ್ ಯಾರು ಪಾಲಿಟಿಕ್ಸ್ ಇರುತ್ತೆ, ಆಫೀಸ್ ಪಾಲಿಟಿಕ್ಸ್, ಅದು ಇದು ಎಲ್ಲ ತಿಳ್ಕೊಬೋದು. ಆ್ಯಂಡ್ ಅಲ್ಲಿ ನಿಮ್ಗೆ ಏನಾಗುತ್ತೆ, ಒಂದು ಪೇಷನ್ಸ್ ಹೋಗುತ್ತೆ. ಪರ್ ಡೇ 400 ಕಾಲ್ಸ್ ಐ ಯೂಸ್ ಟು ಟೇಕ್ ಇನ್ ಮೈ ಪ್ರೀವಿಯಸ್ ಆಫೀಸ್. ಆ್ಯಂಡ್ ಜನ ತುಂಬ ಬೈತಾರೆ ಗಾಯ್ಸ್. ಕಾಲ್ ಸೆಂಟ್ರಲ್ಲಿ ಪ್ರತಿಯೊಬ್ಬರು ಫೋನ್ ಮಾಡೋದು ಅವ್ರಿಗೆ ತುಂಬ ಕೋಪದಿಂದ ಫೋನ್ ಮಾಡ್ತಾರೆ. ನಮ್ಮ ಕೆಲಸನೇ ಅವ್ರನ್ನ ಕೋಪ ಕಮ್ಮಿ ಮಾಡಿ ಆಮೇಲೆ ಅವ್ರಿಗೊಂದು ಪರಿಹಾರ ಕೊಟ್ಟು ಕಾಲ್ ಕಟ್ ಮಾಡೋದು. ಆ್ಯಂಡ್ ತುಂಬ ಕಷ್ಟಗಳಿರುತ್ತೆ ಕಾಲ್ ಸೆಂಟ್ರಲ್ಲಿ. ಕಾಲ್ ಸೆಂಟ್ರಲ್ಲಿ ಇನ್ನೂ ಏನು ಕಷ್ಟ ಇದೆ, ಆ್ಯಂಡ್ ಯಾಕೆ ಇನ್ನೂ ನೀವು ಬೆಟ್ರಾಗಿ ಕಾಲ್ ಸೆಂಟ್ರಲ್ಲಿ ಇರ್ಬೋದು ಕೆಲಸ, ಯಾವ ಥರ ಕೆಲಸ ತೊಗೋಬೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಪಕ್ಕ ಹೇಳ್ತೀನಿ. ಸೊ ಇವತ್ತಿಗೆ ಈ ವಿಡಿಯೋನ ಇಲ್ಲೇ ಮುಗಿಸೋಣ. ಮತ್ತು ನೆಕ್ಸ್ಟ್ ವೀಡಿಯೋ ನಿಮ್ಗೆ ಬೇಕಂದರೆ ಫಾಲೋ ಆ್ಯಂಡ್ ಗಂಟೆ ಹೊಡಿ ಅದನ್ನ ಮರಿಬೇಡಿ. ಮತ್ತೆ ಸಿಗೋಣ. ಗುಡ್ ನೈಟ್, ಸಿ ಯು.